ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧ್ಯ ಬಸ್ ಸ್ಟ್ಯಾಂಡ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲಿಸ್ತಾ ಇರಲಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಚಾಲಕ ಹಾಗೂ ನಿರ್ವಾಹಕ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಬಸ್ಸನ್ನು ನಿಲ್ಲಿಸ್ತಾ ಇರಲಿಲ್ಲ ಅಂತ ಹೇಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕೆಎಸ್ಆರ್ಟಿಸಿ ಬಸ್ಸನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕೊರಟಗೆರೆ ಪಟ್ಟಣದ ಮಧ್ಯದ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನೇ ತಡೆದು ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಈ ವೇಳೆ ಮಧುಗಿರಿ ಡಿವೈಎಸ್ಪಿ ಆಗಿರುವಂತಹ ಮಂಜುನಾಥ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರು ಏನಿದ್ರು ಅವರ ಮನವೊಲಿಸುವಂತಹ ಕೆಲಸವನ್ನು ಮಾಡಿದರು. ಪ್ರತಿಭಟನೆ ವೇಳೆ ಉಂಟಾಗಿದ್ದಂತಹ ಟ್ರಾಫಿಕ್ ಕ್ಲಿಯರ್ ಅನ್ನು ಮಾಡಿ ಬಸ್ಸನ್ನು ಮುಂದಕ್ಕೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಈ ವೇಳೆ ಪಟ್ಟಣದ ಕೆಎಸ್ಆರ್ಟಿಸಿ ನಿಲ್ದಾಣದ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿಯನ್ನು ಕೂಡ ಮಾಡಿದರು. ಈ ವೇಳೆ ನೋಡಿ, ಪ್ರತಿನಿತ್ಯ ಕೆಎಸ್ಆರ್ಟಿಸಿ ಬಸ್ ಕೊರಟಗೆರೆ ಪಟ್ಟಣದ ಪ್ರತಿ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರು. ಅಧಿಕಾರಿಗಳು ಕೂಡ ಆಯ್ತು ನಾವು ನಿಲ್ಲಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನು ಎಲ್ಲಿ ನಿಲ್ಸಿದ್ರ ಗಾಡಿಗಳನ್ನ? ಯಾಕೆ ನಿಲ್ಸಲ್ಲ ಗಾಡಿಗಳನ್ನ? ಯಾಕಿಲ್ಲ? ಹೊಸ ಮಾಡ್ತಾ ಇದ್ರ ಟ್ರಾಫಿಕ್ ನಿಂತಿದ್ದು ನಾನೇ ನಿಲ್ಸಿದ್ದು. ಯಾಕೆ ನಿಲ್ಲಿಲ್ಲ? ಅವ್ರನ್ನೇ ಕೇಳ್ತಿರೋದು, ನಿನ್ನ ಕೇಳಿಲ್ಲಪ್ಪ, ಅವ್ರನ್ನೇ ಕೇಳಿದ್ದು. ಅವಕಾಶ ಹೇಳಿದಿರಾ ಇಲ್ವಾ? ಹೇಳಿದಾರಂತೆ. ಅಲ್ಲ, ಏನ್ ಹೇಳಿದ್ರು ತಮ್ಮ ಮೇಡಮ್? ಅಲ್ಲಿ ನಿಲ್ಸೋದಕ್ಕೆ ಅವಕಾಶ ಹೇಳಿದಿರಾ ಇಲ್ವಾ? ಹೇಳಿದಾರಂತೆ. ಲೆಟರ್ ಕೊಟ್ಟಿದ್ದಾರೆ, ಆರ್ಡರ್ ಹಾಕಿ ಕಳಿಸಿದಾರಂತೆ. ಯಾವ ಗಾಡಿ ನಿಲ್ಸಲ್ವಾ ಅದನ್ನ ನಾವೇನ್ ಮಾಡ್ತೀವಿ, ರಿಪೋರ್ಟ್ ಹಾಕಿ ನಾನು ಡಿಪೋ ಮೇಜರ್ ಕಳಿಸ್ತೀವಿ. ಡಿಪೋ ಮೇಜರ್ ಅವ್ರ ಕಂಡಕ್ಟರ್ ಮೇಲೆ ಫೈನ್ ಹಾಕಿ ಎಲ್ಲ ಮೆಮೊ ಕೊಟ್ಟು ಇಶ್ಯೂ ಮಾಡ್ತಾರೆ. ಇನ್ನು ಮುಂದಕ್ಕೆ ನಿಲ್ಸೋದಕ್ಕೆ ಅವಕಾಶ ಇದೆಯಲ್ಲ, ಮಾತಾಡಿದಾರಲ್ಲ ಅಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.